ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸೊ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ಈಗ ಈ ವರ್ಷದಿಂದ ಓಪನ್ ಎಲೆಕ್ಟಿವ್ ಅಂತ ಕೆಮಿಸ್ಟ್ರಿ ಎಲೆಕ್ಟಿವ್ ಅಂತ ಒಂದು ಹೊಸದು ಪೇಪರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 50 ಮಾರ್ಕ್ಸ್ಗೆ 40 ಮಾರ್ಕ್ಸ್ಗೆ ಎಕ್ಸಾಮ್ ಬರೀಬೇಕಾಗುತ್ತೆ, 10 ಮಾರ್ಕ್ಸ್ಗೆ ಇಂಟರ್ನಲ್ ಅಸೆಸ್ಮೆಂಟ್ ಇರುತ್ತೆ. ಅದರದ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅದು 30 ಅವರ್ಸ್ ಪೇಪರ್. ಅದು ಯೂನಿಟ್ 1 ಆ್ಯಂಡ್ ಯೂನಿಟ್ 2 ಅಂತ ಹೇಳಿದರೆ, ಯೂನಿಟ್ 1 ಆಲ್ರೆಡಿ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಯೂನಿಟ್ 2ನಲ್ಲಿ 3 ಸಬ್ ಟಾಪಿಕ್ಸ್ ಬರುತ್ತೆ. ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಅಂತ ಬರುತ್ತೆ, ವೈಟಮಿನ್ಸ್ ಅಂತ ಬರುತ್ತೆ, ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಅಂತ ಬರುತ್ತೆ. ಸೊ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋಂಥ ವಿಡಿಯೋ ಯಾವುದು ಅಂದರೆ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಇದೆಯಲ್ಲ ಅದರದ್ದು ವೀಡಿಯೋಸ್ನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಗೇನ್ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಅಂದರೆ ಸೋಪ್ಸ್ ಅಂದ್ರೇನು, ಡಿಟರ್ಜೆಂಟ್ ಅಂದ್ರೇನು, ವೈ ದೆರ್ ಇಸ್ ಎ ನೀಡ್ ಫಾರ್ ಎ ಡಿಟರ್ಜೆಂಟ್, ಟಾಯ್ಲೆಟ್ ಸೋಪ್ ಅಂದ್ರೇನು, ವಾಷಿಂಗ್ ಸೋಪ್ಸ್ ಅಂದ್ರೇನು, ಸಫನಿಫಿಕೇಶನ್ ಅಂದ್ರೇನು, ಡಿಫ್ರೆನ್ಸಸ್ ಏನು, ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ಗೆ ಡಿಫ್ರೆನ್ಸ್ ಏನು, ಇದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದೇ ನಾನು ಹೇಳ್ದಂಗೆ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸಲ್ಲಿ ನಿಮ್ಮ ಸಿಲೆಬಸ್ ಪ್ರಕಾರ ಇಂಟ್ರೊಡಕ್ಷನ್, ಮ್ಯಾನುಫ್ಯಾಕ್ಚರ್ ಆಫ್ ಸೋಪ್ ಬೈ ಮಾಡರ್ನ್ ಪ್ರೋಸೆಸ್, ಕ್ಲೀನಿಂಗ್ ಆ್ಯಕ್ಷನ್ ಆಫ್ ಸೋಪ್ ಅಂತ ಹೇಳ್ತಾರೆ, ಮ್ಯಾನುಫ್ಯಾಕ್ಚರ್ ಆಫ್ ಡಿಟರ್ಜೆಂಟ್, ಡಿಸ್ಟಿಂಕ್ಷನ್ ಬಿಟ್ವೀನ್ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್, ಎಮಲ್ಸಿಫೈಯರ್ಸ್, ಸ್ಟೆಬಿಲೈಸರ್ಸ್ ಆ್ಯಂಡ್ ಬಿಲ್ಡರ್ಸ್ ಅಂತ ಹೇಳ್ತಾರೆ. ಅದರದ್ದು ವೀಡಿಯೋಸ್ನ ನಾನು ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಶೇರ್ ಮಾಡಿ. ನಿಮಗೆ ಗೊತ್ತು, ಅಂಟಿಲ್ 1950 ದ ಪರ್ಸನಲ್ ಆ್ಯಂಡ್ ಲ್ಯಾಂಡ್ರಿ ಕ್ಲೆನ್ಸಿಂಗ್ ವರ್ ಬೇಸ್ಡ್ ಆಲ್ಮೋಸ್ಟ್ ಎಂಟೈರ್ಲಿ ಆನ್ ದಿ ಸೋಪ್ಸ್ ಡಿರೈವ್ ಫ್ರಮ್ ದಿ ನ್ಯಾಚುರಲ್ ಟ್ರೈಗ್ಲಿಸರಾಲ್ಡಿಹೈಡ್ಸ್. ಇದಕ್ಕಿಂತ ಮುಂಚೆ ನಾನೇನು ಮಾಡಿದ್ದೀನಿ, ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಅನ್ನೋವಂಥದ್ದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಆಯಿಲ್ಸು ಅಥವಾ ಫ್ಯಾಟ್ಸ್ ಏನಿದೆಯಲ್ಲ ಅವಕ್ಕೆ ನಾವೇನಂತ ಕರಿತೀವಿ, ಟ್ರೈಗ್ಲಿಸರಾಲ್ಡಿಹೈಡ್ಸ್ ಅಂತ ಕರಿತೀವಿ. ಸೊ ಅದು ನನಗೆ ಬೇಸಿಕ್ಕಾಗಿ ಇರೋವಂಥದ್ದು ರಿಯಾಕ್ಷನ್ಗೆ ಅಥವಾ ನನಗೆ ಸೋಪ್ಗೆ ಬೇಕಾಗಿರುವಂಥದ್ದು. ಈ ಟ್ರೈಗ್ಲಿಸರಾಲ್ಡಿಹೈಡ್ಸ್ ಅಂದ್ರೇನು, ದೇ ಆರ್ ಡಿರೈವ್ ಫ್ರಮ್ ಫ್ಯಾಟಿ ಆ್ಯಸಿಡ್ಸ್. ಸೊ ಅದು ಎಲ್ಲಿಂದ ತಗೊಳ್ತಾ ಇದ್ರು ಅಂದರೆ ನ್ಯಾಚುರಲ್ ಟ್ರೈಗ್ಲಿಸರಾಲ್ಡಿಹೈಡ್ಸ್ನ ಯೂಸ್ ಮಾಡ್ತಾಯಿದ್ರು, ಸಿಂಥೆಟಿಕಲಿ ಯೂಸ್ ಮಾಡ್ತಾ ಇರಲಿಲ್ಲ. ನ್ಯಾಚುರಲಿ ಸಿಕ್ಕುವಂಥದ್ದು ಟ್ರೈಗ್ಲಿಸರಾಲ್ಡಿಹೈಡ್ಸ್ನ ಯೂಸ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ ನಾವೇನು ಮಾಡ್ತಾಯಿದ್ವಿ, ಫ್ಯಾಟ್ ಅಥವಾ ಆಯಿಲ್ಸ್ನ ಯೂಸ್ ಮಾಡಬೇಕಾಗಿತ್ತು. ಅನಿಮಲ್ ಫ್ಯಾಟ್ ಅಥವಾ ವೆಜಿಟೇಬಲ್ ಆಯಿಲ್ಸ್ನ ಯೂಸ್ ಮಾಡ್ತಾಯಿದ್ರು. ಎಗೇನ್ ದೇವರ್ ಅನಿಮಲ್ ಫ್ಯಾಟ್, ಲೇ, ಆಲ್ಕಲಿ, ಲೀಚ್ಡ್ ಆಟ್ ಅ ಫುಡ್ ಆ್ಯಶ್. ಸೊ ಅವೆರಡೂ ಒರಿಜಿನಲಿ ಏನು ಮಾಡ್ತಾಯಿದ್ರು, ನಮ್ಮದು ಅನಿಮಲ್ ಫ್ಯಾಟ್ ತೊಗೊಳ್ತಾ ಇದ್ರು. ಅದನ್ನು ಏನು ಮಾಡ್ತಾಯಿದ್ರು, ಈ ಟ್ರೈಗ್ಲಿಸರಾಲ್ಡಿಹೈಡ್ ಜೊತೆ ಅನಿಮಲ್ ಫ್ಯಾಟ್ನ ಆಲ್ಕಲಿ ಜೊತೆಗೆ ಐದರ್ NaOH ಅಥವಾ KOH ಅಂತ ಕರಿತೀವಿ, ಅಥವಾ ಲೇ ಅಂತ ಕರಿತೀವಿ. ಸೊ ಅದ್ರ ಜೊತೆಗೆ ಅದನ್ನೇನು ಮಾಡ್ತಾಯಿದ್ರು, ಅವೆರಡನ್ನೂ ರಿಯಾಕ್ಟ್ ಮಾಡ್ತಾಯಿದ್ರು. ಆವಾಗ ನನಗೆ ಬರ್ತಾ ಇತ್ತು. ಅಗೇನ್ ದೇರ್ ವಾಸ್ ಎ ಲಾಟ್ ಆಫ್ ಸ್ಟ್ರೆಸ್ ಫ್ರಮ್ ದಿ ಪೀಪಲ್ ಫಾರ್ ಯೂಸಿಂಗ್ ದಿ ಅನಿಮಲ್ ಫ್ಯಾಟ್. ಹಾಗಾಗಿ ಈಗ ಏನು ಮಾಡ್ತಾರೆ ಅಂದರೆ ಓನ್ಲಿ ದಿ ವೆಜಿಟೇಬಲ್ ಆಯಿಲ್ನ ಯೂಸ್ ಮಾಡ್ತಾರೆ. ಪಾಮ್ ಆಯಿಲ್ ಆಗಿರ್ಬೋದು, ಆಲಿವ್ ಆಯಿಲ್ ಆಗಿರ್ಬೋದು, ಅದನ್ನು ಯೂಸ್ ಮಾಡ್ತಾರೆ ಇನ್ ಪ್ಲೇಸ್ ಆಫ್ ಎನ್ ಅನಿಮಲ್ ಫ್ಯಾಟ್. ಏಕೆಂದ್ರೆ ಅದನ್ನು ಏನು ಮಾಡ್ತಾರೆ ಅಂತಂದರೆ NaOH ಜೊತೆಗೆ ಟ್ರೀಟ್ ಮಾಡ್ತಾರೆ. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಸಫನಿಫಿಕೇಷನ್ ಅಂತ ಹೇಳ್ತೀವಿ. ಈ ರಿಯಾಕ್ಷನ್ ಮಾಡಿದಾಗ ನಿಮಗೆ ಬರೋವಂಥ ಪ್ರಾಡಕ್ಟ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಸೋಪ್ ಅಂತ ಕರಿತೀವಿ. ನಾನು ಮುಂಚೆನೇ ಹೇಳ್ದಂಗೆ ಈ ಟ್ರೈಗ್ಲಿಸರಾಲ್ಡಿಹೈಡ್ಸ್ ಅಂತ ಹೇಳಿದ್ನಲ್ಲ, ಇದು ನನಗೆ ಫ್ಯಾಟ್ ಅಥವಾ ಆಯಿಲ್ ಅಂತ ಹೇಳ್ತಾರೆ. ನಾವು ಮುಂಚೆನೇ ಹೇಳ್ದಂಗೆ ಅನಿಮಲ್ ಫ್ಯಾಟ್ ನಾವು ಯೂಸ್ ಮಾಡ್ತಾ ಇಲ್ಲ, ನಾವು ಯೂಸ್ ಮಾಡ್ತಾ ಇರೋವಂಥದ್ದು ವೆಜಿಟೇಬಲ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಏನಂತ ಕರಿತೀವಿ ನಾವು, ಟ್ರೈಗ್ಲಿಸರಾಲ್ಡಿಹೈಡ್ಸ್ ಅಂತ ಕರಿತೀವಿ. ದೇ ಆರ್ ದಿ ಎಸ್ಟರ್ಸ್ ಆಫ್ ಫ್ಯಾಟಿ ಆ್ಯಸಿಡ್ಸ್. ಸೊ ಅದನ್ನು ಏನು ಮಾಡ್ತಾ ಇದ್ದೀನಿ ನಾನು, NaOH ಅನ್ನೋಂಥದ್ದು ಲೇ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಏನು ಮಾಡ್ತಾ ಇದ್ದೀನಿ ನಾನು, ಟ್ರೀಟ್ ಮಾಡ್ತಾ ಇದ್ದೀನಿ. ಅದು ಬೇಸಿಕ್ ನೇಚರ್ ಇರುತ್ತೆ. ಅವೆರಡನ್ನು ಹಾಕಿ ಬಾಯ್ಲ್ ಮಾಡ್ತೀನಿ. ಬಾಯ್ಲ್ ಮಾಡಿದಾಗ ನನಗೇನಾಗುತ್ತೆ ಅಂತಂದರೆ ಸಾಲ್ಟ್ ಬರುತ್ತೆ. ಅದಕ್ಕೇನಂತ ಕರಿತೀನಿ ನಾನು, ಸೋಪ್ ಅಂತ ಕರಿತೀನಿ. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಸಫನಿಫಿಕೇಷನ್ ಅಂತ ಕರಿತೀವಿ. ಟ್ರೈಗ್ಲಿಸರಾಲ್ಡಿಹೈಡ್ಸ್ನ ಆಲ್ಕಲಿ ಜೊತೆಗೆ ಅಥವಾ NaOH ಜೊತೆಗೆ ಬಾಯ್ಲ್ ಮಾಡಿದಾಗ ನನಗೆ ಸೋಪು ಬರುತ್ತೆ. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಸಫನಿಫಿಕೇಷನ್ ಅಂತ ಕರಿತೀವಿ. ಸೊ ಟ್ರೈಗ್ಲಿಸರಾಲ್ಡಿಹೈಡ್ NaOH ಜೊತೆಗೆ ಹಾಕಿದಾಗ ಇದು ಹೈಡ್ರಾಲಿಸಿಸ್ ಅಂತ ಹೇಳ್ತೀವಿ ಈ ರಿಯಾಕ್ಷನ್ಗೆ. ಆಗ್ಬಿಟ್ಟು ನನಗೇನಾಗುತ್ತೆ, ಆಲ್ಕೋಹಾಲ್ಸ್ ಏನಿದೆಯಲ್ಲ ಅವು ನನಗೆ ಬರ್ತಾ ಹೋಗುತ್ತೆ. ಸೊ ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಸಫನಿಫಿಕೇಷನ್ ಅಂತ ಕರಿತೀವಿ. ಆ ಸಫನಿಫಿಕೇಷನ್ ಮಾಡಿದಾಗ ನಾನು ನಿಮಗೆ ಬರೆದಿದ್ದೆ RCOONA ಅಂತ ಬರೆದಿದ್ದೆ.
ಅಲ್ಲಿ ಏನಾಗಿರ್ಬೋದು, ಐ ಕ್ಯಾನ್ ಡೂ ದಿಸ್ ರಿಯಾಕ್ಷನ್ ವಿತ್ ಅನ್ ಆಲ್ಕಲಿ. ಬೇಸಿಕ್ ಮೀಡಿಯಮಲ್ಲಿ ರಿಯಾಕ್ಷನ್ ಮಾಡ್ತೀನಿ. ಆಲ್ಕಲಿ ಅಥವಾ ಬೇಸಿಕ್ ಮೀಡಿಯಮ್ ಅಂದರೆ ಎರಡೂ ಒಂದೇನೆ. ನಾನು ಏನು ಮಾಡ್ಬೋದು, NaOHನ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ KOHನ ಯೂಸ್ ಮಾಡ್ಬೋದು. ಸೊ ಆ ಬೇಸಿಸ್ ಮೇಲೆ ನಾವು ಇದನ್ನು ಸಾಫ್ಟ್ ಸೋಪ್ಸ್ ಅಥವಾ ಹಾರ್ಡ್ ಸೋಪ್ ಅಂತ ಹೇಳ್ತೀವಿ. ಸೋಡಿಯಂ ಏನಾದರೂ ಯೂಸ್ ಮಾಡಿದರೆ RCOONA, NA ಅಂದರೆ ಏನು, ಸೋಡಿಯಂ, RCOOK ಅಂತಂದರೆ ಪೊಟ್ಯಾಷಿಯಂ. ಸೊ ಪೊಟ್ಯಾಷಿಯಂ ಸಾಲ್ಟ್ಸ್ ಆಗಿರ್ಬೋದು, ಇಲ್ಲಾಂದರೆ ಸೋಡಿಯಂ ಸಾಲ್ಟ್ ಆಗಿರ್ಬೋದು. ಸೋಡಿಯಂ ಸಾಲ್ಟ್ ಆಯಿತು ಅಂದರೆ ಅದನ್ನು ನಾವು ಹಾರ್ಡ್ ಸೋಪ್ಸ್ ಅಂತ ಕರಿತೀವಿ. ಅದು ಹೇಗೆ ಬರುತ್ತೆ ಅಂತಂದರೆ, ಈ ನನಗೆ ಫ್ಯಾಟಿ ಆ್ಯಸಿಡ್ಸ್ ಏನಿದೆ ಅಥವಾ ಏನು ಮಾಡ್ತೀವಿ ನಾನು ಅದನ್ನು ಏನು ಮಾಡ್ತೀನಿ, ವೆನ್ ಐ ಆಮ್ ಗೋಯಿಂಗ್ ಟು ಟ್ರೀಟ್ ವಿತ್ NaOH, ನನಗೆ ಟ್ರೈಗ್ಲಿಸರಾಯ್ಡ್ಸ್ ಏನಿದೆಯಲ್ಲ, ಆ ಆಯಿಲ್ ಏನಿದೆಯಲ್ಲ, ಆ ಆಯಿಲ್ನ ಏನು ಮಾಡ್ತೀನಿ ನಾನು NaOH ಜೊತೆಗೆ ಟ್ರೀಟ್ ಮಾಡ್ತೀನಿ. ಆವಾಗ ನನಗೆ ಬರೋವಂಥ ಪ್ರಾಡಕ್ಟ್ ಏನಾಗಿರುತ್ತೆ, ಸೋಡಿಯಂ ಸಾಲ್ಟ್ ಆಫ್ ಎ ಪ್ರಾಡಕ್ಟ್ ಆಗಿರುತ್ತೆ. ಅಂಥದಕ್ಕೆ ಏನಂತ ಕರಿತೀನಿ ನಾನು, ಹಾರ್ಡ್ ಸೋಪ್ಸ್ ಅಂತ ಕರಿತೀನಿ. ಅದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ವಾಷಿಂಗ್ ಸೋಪ್ಸಲ್ಲಿ ಯೂಸ್ ಮಾಡ್ತಾರೆ. ಹಾರ್ಡ್ ಸೋಪ್ಸ್ ಕಂಟೈನ್ ಎ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಟು ಎ ಹೈಯರ್ ಎಕ್ಸ್ಟೆಂಟ್, ದೆ ಡು ನಾಟ್ ಗಿವ್ ಎ ಗುಡ್ ಲ್ಯಾದರ್ ಅಂತ ಹೇಳ್ತೀವಿ. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಹಾರ್ಡ್ ಸೋಪ್ಸ್ ಅಂತ ಕರಿತೀವಿ. ಅದೇ ನಾನು ಹೇಳ್ದಂಗೆ NaOH ಬದಲು ನಾನೇನು ಮಾಡ್ತೀನಿ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನ ಯೂಸ್ ಮಾಡ್ತೀನಿ. ಇದೂ ಬೇಸಿಕ್ ಇದೆ, ಆಲ್ಕಲಿ ಇದೆ. ಆವಾಗ ನನಗೆ ಏನು ಬರುತ್ತೆ, ಪೊಟ್ಯಾಷಿಯಂ ಸಾಲ್ಟ್ ಆಫ್ ಆ್ಯಸಿಡ್ ಬರುತ್ತೆ. ಅದಕ್ಕೆ ಏನಂತ ಕರಿತೀನಿ ನಾನು, ಸಾಫ್ಟ್ ಸೋಪ್ ಅಂತ ಕರಿತೀನಿ. ಇದೇನಾಗುತ್ತೆ ಅಂದರೆ ಸಾಫ್ಟ್ ಆಗಿರುತ್ತೆ, ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ಸಾಲ್ಯುಬಲ್ ಮೋರ್ ಆಗುತ್ತೆ, ಲ್ಯಾದರ್ನ ಬೇಗ ಕೊಡುತ್ತೆ. ಹಾಗಾಗಿ ಟಾಯ್ಲೆಟ್ ಸೋಪ್ಸಲ್ಲಿ ಯೂಸ್ ಮಾಡ್ತೀವಿ. ಡಿಫ್ರೆನ್ಸ್ ಏನು, ಟಾಯ್ಲೆಟ್ ಸೋಪ್ಸ್ ಮತ್ತು ವಾಷಿಂಗ್ ಸೋಪ್ಸ್ ಅಂದರೆ ಬಟ್ಟೆ ಒಗೆಯೋಕ್ಕೆ ಯೂಸ್ ಮಾಡೋದಾದರೆ ವಾಷಿಂಗ್ ಸೋಪ್ಸ್ ಅಂತ ಹೇಳ್ತೀವಿ. ಅದೇನೇ ನಾವೇನು ಮಾಡ್ತೀವಿ, ಕೈ ಕಾಲು ಮುಖ ತೊಳೆಯೋದಕ್ಕೆ ಅಥವಾ ನಾವು ಸ್ನಾನ ಮಾಡಬೇಕಾದ್ರೆ ಬೇದಿಂಗ್ ಸೋಪ್ ಅಂತ ಏನು ಹೇಳ್ತೀವಿ, ಅಂಥದಕ್ಕೆ ಏನಂತ ಕರೀತಾರೆ, ಟಾಯ್ಲೆಟ್ ಸೋಪ್ಸ್ ಅಂತಾರೆ. ಲಕ್ಸು, ಸಂತೂರು, ಡವ್ ಇದನ್ನೆಲ್ಲ ನಾವೇನಂತ ಕರಿತೀವಿ, ಟಾಯ್ಲೆಟ್ ಸೋಪ್ಸ್ ಅಂತೀವಿ ಅಥವಾ ಸಾಫ್ಟ್ ಸೋಪ್ಸ್ ಅಂತೀವಿ. ಅಲ್ಲಿ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಆ್ಯಸಿಡ್ ಇರುತ್ತೆ. ಅದೇ ರೀತಿ ಈಗ 501 ಇರ್ಬೋದು, ರಿನ್ ಇರ್ಬೋದು, ಸನ್ಲೈಟ್ ಅಂತ ಇರ್ಬೋದು, ಈಗ ಬೇರೆ ಬೇರೆ ಬ್ರ್ಯಾಂಡೆಡ್ದಿದೆ. ಇದಕ್ಕೆ ನಾವೇನಂತ ಕರಿತೀವಿ, ವಾಷಿಂಗ್ ಸೋಪ್ಸ್ ಅಂತ ಕರಿತೀವಿ. ಇದನ್ನು ಬಟ್ಟೆ ಒಗೆಯೋಕ್ಕೆ ಯೂಸ್ ಮಾಡ್ತೀವಿ. ಆರ್ ಸೋಡಿಯಂ ಸಾಲ್ಟ್ ಆಫ್ ಎನ್ ಆ್ಯಸಿಡ್ ಅಂತ ನಾವು ಕರಿತೀವಿ. ಈ ರೀತಿಯಾಗಿ ಬರೋವಂಥ ಪ್ರಾಡಕ್ಟ್ನ, ಬರೋವಂಥ ಸೋಪ್ನ ನಾವು ಬೇಸ್ಡ್ ಆನ್ ದಿ ಟೈಪ್ ಆಫ್ ಎ ಸಾಲ್ಟ್, ಐದರ್ ಎ ಸೋಡಿಯಂ ಸಾಲ್ಟ್ ಆರ್ ಪೊಟ್ಯಾಷಿಯಂ ಸಾಲ್ಟ್, ಆ ಬೇಸಿಸ್ ಮೇಲೆ ಅದನ್ನು ಎರಡು ಸೋಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದಕ್ಕೆ ಹಾರ್ಡ್ ಸೋಪ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಸಾಫ್ಟ್ ಸೋಪ್ಸ್ ಅಂತ ಹೇಳ್ತೀವಿ. ಒಂದಕ್ಕೆ ವಾಷಿಂಗ್ ಸೋಪ್ಸ್ ಅಂತ ಕರಿತೀವಿ, ಇನ್ನು ಟಾಯ್ಲೆಟ್ ಸೋಪ್ಸ್ ಅಂತ ಕರಿತೀವಿ. ಓಕೆ, ಈ ಟಾಯ್ಲೆಟ್ ಸೋಪ್ನ ಕಂಫರ್ಟಬಲ್ ಆಗಿ ಯೂಸ್ ಮಾಡ್ತಾ ಇದ್ವಿ. ಆದರೆ ಈ ಸೋಪು ಏನಾಗ್ತಿತ್ತು ಅಂತಂದರೆ, ಪರ್ಟಿಕ್ಯುಲರ್ಲಿ ವಾಷಿಂಗ್ ಸೋಪ್ಸ್ ಏನಿತ್ತಲ್ಲ, ಅದು ಏನು ಮಾಡ್ತಾ ಇತ್ತು ಅಂತಂದರೆ ಎರಡು ಡ್ರಾಬ್ಯಾಕು ಇರ್ತಿತ್ತು. ಹಾರ್ಡ್ ವಾಟರ್ ಅಂತ ನಾವು ಹೇಳ್ತೀವಿ, ನೀರನ್ನು ನೋಡಿದ್ರೆ ಗಡಿಸುವಿಕೆ ಅಂತ ಕರಿತೀವಿ, ಗಡಿಸು ನೀರು ಅಂತ ಕರಿತೀವಿ. ನೀರಲ್ಲಿ ಏನಾದರೂ ಕ್ಯಾಲ್ಶಿಯಮು ಮೆಗ್ನೀಷಿಯಮ್ ಸಾಲ್ಟು ಜಾಸ್ತಿ ಇದ್ದಾಗ ಅದೇನು ಮಾಡುತ್ತೆ ಅಂದರೆ, ನೀವು ಸೋಪ್ ಹಾಕಿ ಉಜ್ಜಿದಾಗ ಜಾಸ್ತಿ ಲ್ಯಾದರ್ನ ಕೊಡ್ತಾ ಇರಲಿಲ್ಲ. ಸೊ ನನಗೆ ಸೋಪು ಏನಕ್ಕೆ ಬೇಕು ಅಂತಂದರೆ, ನನಗೆ ಏನು ಕೊಳೆ ಇದೆಯಾ, ಅದು ಸ್ಕಿನ್ ಮೇಲಾಗಿರ್ಬೋದು, ಇಲ್ಲಾಂದರೆ ಬಟ್ಟೆ ಮೇಲಾಗಿರ್ಬೋದು, ಅದು ಏನಾಗಬೇಕು, ಹೊರಗಡೆ ಬರಬೇಕು. ಸರ್ಫೇಸ್ ಟೆನ್ಷನ್ನು ಜಾಸ್ತಿ ಆಗಿ ಅದೇನಾಗಬೇಕು, ಹೊರಗಡೆ ಬರಬೇಕು. ಅದು ಯಾವಾಗ ಹೊರಗಡೆಗೆ ಬರುತ್ತೆ, ನೀವು ನಿಮ್ಮದು ಡರ್ಟ್ ಏನಿದೆಯಲ್ಲ ಅದು ಈಸಿಯಾಗಿ ಹೊರಗಡೆ ಬರಬೇಕು, ಲ್ಯಾದರ್ನ ಕೊಡಬೇಕು. ಸೋಪ್ ಏನಾದರೂ ಯೂಸ್ ಮಾಡಿದಾಗ ಅದು ಹಾರ್ಡ್ ವಾಟರ್ ಆಗಿತ್ತು, ನೀವು ಯೂಸ್ ಮಾಡ್ತಾ ಇರೋವಂಥ ವಾಟರ್ ಅಂತಂದರೆ, ಅವಾಗ ಏನಾಗ್ತಿತ್ತದು, ಜಾಸ್ತಿ ಲ್ಯಾದರ್ ಬರ್ತಿರಲಿಲ್ಲ. ಜಾಸ್ತಿ ಲ್ಯಾದರ್ ಬರಲಿಲ್ಲ ಅಂದರೆ ಸೋಪು ಜಾಸ್ತಿ ವೇಸ್ಟ್ ಆಗುತ್ತೆ, ಕೊಳೆ ಬರೋವಂಥದ್ದು ಕಡಿಮೆ ಆಗುತ್ತೆ. ಅದು ಫಸ್ಟ್ ಡ್ರಾಬ್ಯಾಕ್. ಎರಡನೇದು ಅಸಿಡಿಕ್ ಸೊಲ್ಯೂಷನ್. ನಿಮ್ಮ ನೀರಲ್ಲಿ ಆ್ಯಸಿಡ್ ಆಮ್ಲೀಯತೆ ಜಾಸ್ತಿ ಇತ್ತು ಅಂತ ಇಟ್ಕೊಂಡು, ಇದನ್ನೇ ಹೇಗೆ ಡಿಸೈಡ್ ಮಾಡ್ತೀವಿ ನಾವು ಅಂತಂದರೆ, ಬೇಸ್ಡ್ ಆನ್ ದೇರ್ pH. ನಮಗೆ ಒಂದು pH ಅಂತ ಒಂದು ಯೂನಿಟ್ ಇಟ್ಕೊಂಡಿದ್ದೀವಿ. ಆ ಬೇಸಿಸ್ ಮೇಲೆ ನಾವು ಅದನ್ನು ಹೇಳ್ತಾ ಹೋಗ್ತೀವಿ. 0 to 7 ಇತ್ತು ಅಂತಂದರೆ ಅವಾಗ ಅದನ್ನು ಅಸಿಡಿಕ್ ಅಂತ ಹೇಳ್ತೀವಿ. 7 to 14 ಇತ್ತು ಅಂತಂದರೆ ಅವಾಗ ಅದನ್ನು ಬೇಸಿಕ್ ಅಂತ ಹೇಳ್ತೀವಿ. ಎಕ್ಸಾಕ್ಟ್ಲಿ 7 ಇತ್ತು ಅಂದರೆ ನ್ಯೂಟ್ರಲ್ ಅಂತ ಹೇಳ್ತೀವಿ. ಸೊ ನಿಮ್ಮ ನೀರಲ್ಲಿರುವಂಥದ್ದು ವಾಟರ್ದು ಯಾವಾಗ್ಲೂ 7 ಇರಲ್ಲ. ಅಗೇನ್ ಅದರಲ್ಲಿರುವಂಥ ಏನೇನು ಡಿಸಾಲ್ವ್ ಆಗಿದೆ ಅದರೊಳಗಡೆ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ನಾವೊಂದು ಕಾವೇರಿ ವಾಟರ್ ಏನಿದೆಯಲ್ಲ ಅದು ಅಸಿಡಿಕ್ ಸೊಲ್ಯೂಷನ್ ಇದೆ, ಲೆಸ್ ದ್ಯಾನ್ 7 ಇದೆ, ಅದು 5.6 ಸಮಥಿಂಗ್ ಇದೆ. ಅವಾಗ ಏನಾಗುತ್ತೆ ಅಂತಂದರೆ ಅದು ಏನಾಗುತ್ತೆ ಅಂದರೆ ಇನ್ಸಾಲ್ಯುಬಲ್ ಫ್ರೀ ಆ್ಯಸಿಡ್ಸ್ ಏನಾಗುತ್ತೆ ಬಟ್ಟೆ ಮೇಲೆ ಕೂತ್ಕೊಂಡ್ಬಿಡ್ತಿತ್ತು.
ಅಂದ್ರೇನು, ಈಗ ಫಾರ್ ಎಕ್ಸಾಂಪಲ್ ಈಗ ವೈಟ್ ಕ್ಲಾತ್ನ ನೀವು ಒಗೆದು ಹಾಕಿದ್ದೀರಾ ಅಂತ ಇಟ್ಕೊಂಡು ಅಲ್ಲೆಲ್ಲ ಎಲ್ಲೋ ಪ್ಯಾಚಸ್ ನಿಮಗೆ ಕಾಣಿಸ್ತಾ ಇರುತ್ತೆ. ಒಣಗಿದಾಗ ಚೆನ್ನಾಗಿ ಜಾಲಿಸ್ತೀರಾ, ಒಗೆದ್ಮೇಲೆ ಒಣಗ ಹಾಕಿದಾಗ ಆ ಬಟ್ಟೆ ಮೇಲೆ ಏನಾಗಿರುತ್ತೆ ಅಂದರೆ ಅಲ್ಲಲ್ಲಿ ನಿಮಗೆ ಎಲ್ಲೋ ಪ್ಯಾಚಸ್ಸು ಕಾಣಿಸುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಫ್ರೀ ಆ್ಯಸಿಡ್ಸು, ಇನ್ಸಾಲ್ಯುಬಲ್ ಅಂದರೆ ನೀರೊಳಗಡೆ ಕರಗದೇ ಇರೋವಂಥ ಫ್ರೀ ಆ್ಯಸಿಡ್ಸ್ ಇರ್ತಿದ್ವು. ಅದನ್ನ ನೀವು ಹಾಕಿದಾಗ ಏನಾಗ್ತಿತ್ತು ಅಂತಂದರೆ ನಿಮ್ಗೆ ಏನಾಗ್ತಾ ಇತ್ತು, ಆ ಬಟ್ಟೆ ಮೇಲೆ ಹಾಕ್ಕೊಳ್ತಿತ್ತು, ಅದು ನಿಮಗೆ ಪ್ಯಾಚ್ ವರ್ಕಲ್ಲಿ ಕಾಣಿಸ್ತಿತ್ತು. ಇದು ವೈಟ್ ಬಟ್ಟೆಲಾದರೆ ವೈಟ್ ಬಟ್ಟೆಗಾದರೆ ಯೆಲ್ಲೋ ಕಲರ್ ಕಾಣಿಸ್ತಾ ಇತ್ತು. ಅದೇ ಥರ ಕಲರ್ಡ್ಗಾಯಿತು ಅಂದರೆ ಅಲ್ಲೆಲ್ಲ ಫೇಡ್ ಆದಂಗೆ ನಿಮಗೆ ಕಾಣಿಸ್ತಿತ್ತು. ಸೊ ಇದು 2 ಡ್ರಾಬ್ಯಾಕ್ ಆಫ್ ದಿ ಸೋಪ್. ಈ ಸೋಪ್ದು ಏನಾಗುತ್ತೆ, 2 ಡ್ರಾಬ್ಯಾಕ್ ಏನು ಅಂದರೆ ಈ 2 ಡ್ರಾಬ್ಯಾಕ್ ಇದೆ. ಸೊ ಯಾವಾಗೂ ಮನುಷ್ಯ ಸೈನ್ಸಲ್ಲಿ ಇರುವಂಥ ಮನುಷ್ಯರು ಏನು ಮಾಡ್ತಿರ್ತಾರೆ, ಆಲ್ವೇಸ್ ಅದನ್ನು ಇಂಪ್ರೂವ್ಮೆಂಟ್ ಮಾಡೋಣ, ಏನೋ ಒಂದು ಡ್ರಾಬ್ಯಾಕ್ ಇದ್ದರೆ ಆ ಡ್ರಾಬ್ಯಾಕು ಕಡಿಮೆ ಆಗಂಗೆ ನಾನು ಏನು ಮಾಡ್ಬೋದು ಅಂತ ಅವರು ಹಿ ವಿಲ್ ಬಿ ಥಿಂಕಿಂಗ್. ಸೊ ಅವ್ರೇನು ಮಾಡಿದ್ರು ಅಂತಂದರೆ, ಇದನ್ನು ಇವಾಗ ಇದಕ್ಕೆ ಒಂದು ಲ್ಯಾದರ್ ಕೊಡ್ತಾ ಇಲ್ಲ, ಇನ್ನೊಂದು ಅಸ್ಲಿಕ್ ಮೀಡಿಯಮಲ್ಲಿ ಅದು ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ, ಅದನ್ನು ಚೇಂಜ್ ಮಾಡೋದಕ್ಕೆ ನಾವು ಬೇರೆ ಏನಾದರೂ ಮಾಡೋಣ. ಎಕ್ಸಾಕ್ಟ್ಲಿ ಸೋಪ್ ಯಾವ ರೀತಿ ಕೆಲಸ ಮಾಡುತ್ತಲ್ಲ ಅದೇ ರೀತಿ ಕೆಲಸ ಮಾಡಬೇಕು, ಆದರೆ 2 ಡ್ರಾಬ್ಯಾಕು ಇಲ್ದಲೇ ಇರಬೇಕು. ಹಾರ್ಡ್ ವಾಟರ್ ಯೂಸ್ ಮಾಡಿದ್ರು ಲ್ಯಾದರ್ ಕೊಡಬೇಕು, ಅಸ್ಲಿಕ್ ಸೊಲ್ಯೂಷನ್ ಯೂಸ್ ಮಾಡಿದ್ರೆ ವೈಟ್ ಪ್ಯಾಚಸ್ ನನಗೆ ಬರಬಾರ್ದು ನಾನು ಒಗೆದಾಗ. ಸೊ ಇದನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಎಕ್ಸಾಕ್ಟ್ಲಿ ಸೇಮ್ ಅಥವಾ ನಿಯರ್ ಟು ಸೇಮ್ ಯಾವುದೋ ಹೊಸದು ಮಾಡೋಣ, ಅದನ್ನು ಇಂಪ್ರೂವ್ ಮಾಡೋಣ ಅಂತ ಟ್ರೈ ಮಾಡಿದ್ರು. ಆ 2 ಡ್ರಾಬ್ಯಾಕ್ನ ಓವರ್ಕಮ್ ಮಾಡೋದಕ್ಕೆ ವಿ ಆರ್ ಸ್ಟಾರ್ಟೆಡ್ ಯೂಸಿಂಗ್ ದಿ ಡಿಟರ್ಜೆಂಟ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ಡಿಟರ್ಜೆಂಟ್ ಅಂದರೆ ಏನು, ಇದಕ್ಕೆ ಆ್ಯಕ್ಚುಲಿ ಡಿಫ್ರೆನ್ಸ್ ಏನು ಸೋಪ್ಸ್ಗೂ ಮತ್ತು ಡಿಟರ್ಜೆಂಟ್ಸ್ಗೂ ಅಂತಂದರೆ, ಸೋಪಲ್ಲಿ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯೋ ಅದೆಲ್ಲನೂ ಇಲ್ಲೂ ಇರುತ್ತೆ. ಬಟ್ ಇದ್ರ ಜೊತೆಗೆ ಡಿಟರ್ಜೆಂಟಲ್ಲಿ ಒಂದು ಎಕ್ಸ್ಟ್ರಾ ಕಾಂಪೊನೆಂಟ್ ಇರುತ್ತೆ, ಅದಕ್ಕೆ ನಾವು ಸರ್ಫ್ಯಾಕ್ಟೆಂಟ್ಸ್ ಅಂತ ಕರಿತೀವಿ ಅಥವಾ ಸರ್ಫೇಸ್ ಆ್ಯಕ್ಟಿವ್ ಏಜೆಂಟ್ಸ್ ಅಂತ ಕರಿತೀವಿ. ಸೊ ನಾನು ಕೆಮಿಕಲ್ ಫಾರ್ಮುಲೇಷನ್ ಹೇಗೆ ಮಾಡ್ತೀನಿ ಅಂತಂದರೆ, ಸಿಂಥಸಿಸ್ ಹೇಗೆ ಮಾಡ್ತೀನಿ ಅಂತಂದರೆ, ಆಯಿಲ್ಸು ಮತ್ತು ಅಥವಾ ಫ್ಯಾಟ್ನ ತೊಗೊಂಡು ಆಲ್ಕಲಿ ಜೊತೆಗೆ ಐದರ್ NaOH ಅಥವಾ KOH ಜೊತೆಗೆ ಹಾಕಿದಾಗ ನಮಗೆ ಸೋಡಿಯಂ ಸಾಲ್ಟ್ ಅಥವಾ ದಟ್ ಪರ್ಟಿಕ್ಯುಲರ್ ಆ್ಯಸಿಡ್ ಬರ್ತಿತ್ತಲ್ಲ, ಅದೇ ರೀತಿ ಬರೋ ಥರನೇ ಅದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಅಂದರೆ ಸರ್ಫೇಸಲ್ಲಿ ನನ್ನ ಬಟ್ಟೆಗೆ ಹಾಕಿದಾಗ ಸರ್ಫೇಸಲ್ಲಿರುವಂಥ ಕೊಳೆಗಳನ್ನ ಅದು ಹೊರಗಡೆ ತರಿಬೇಕು, ಆ ರೀತಿಯಾಗಿ ಇರುತ್ತೆ. ಆ್ಯಕ್ಚುಲಿ ಸರ್ಫ್ಯಾಕ್ಟೆಂಟ್ಸ್ ಅಂತ ಅಂದರೆ ಏನು ಅಂದರೆ, ಫಸ್ಟು ಮಾರ್ಕೆಟ್ಗೆ ಬಂದಿದ್ದಂಥ ಡಿಟರ್ಜೆಂಟ್ ಯಾವುದು ಅಂದರೆ ಸರ್ಫೆನೆ. ಆದರೆ ಕಾಮನ್ ಮ್ಯಾನ್ಗೆ ಸರ್ಫ್ಯಾಕ್ಟೆಂಟ್ ಅಂತ ಹೇಳೋದು ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಅದನ್ನು ಶಾರ್ಟ್ ಕಟ್ ಮಾಡಿ ಅವರು ಸರ್ಫ್ ಅಂತ ಮಾಡಿದ್ರು. ಸೊ ನಾವೇನು ಮಾಡಿದ್ವಿ, ಇನ್ ಆರ್ಡರ್ ಟು ಇಂಪ್ರೂವ್ ದಿ ಡ್ರಾಬ್ಯಾಕ್ಸ್ ಆಫ್ ದಿ ಸೋಪ್ ವಿ ಸಿಂಥಸೈಸ್ ದಿ ನ್ಯೂ ಕಾಂಪೌಂಡ್, ನ್ಯೂ ಫಾರ್ಮುಲೇಷನ್ ಮಾಡಿದ್ವಿ. ಅದಕ್ಕೆ ನಾವೇನಂತ ಕರಿತೀವಿ, ಡಿಟರ್ಜೆಂಟ್ ಅಂತ ಕರಿತೀವಿ. ಆ ಡಿಟರ್ಜೆಂಟ್ ಅಂದರೆ ಕೆಮಿಕಲಿ ಏನಾಗಿರ್ತವವು, ಸೋಡಿಯಂ ಆಲ್ಕೈಲ್ ಬೆನ್ಝೀನ್ ಸಲ್ಫೋನೇಟ್ ಆಗಿರುತ್ತೆ, ಇಲ್ಲ ಅಂದರೆ ಸೋಡಿಯಂ ಆಲ್ಕೈಲ್ ಸಲ್ಫೇಟ್ ಆಗಿರುತ್ತೆ. ಇದಕ್ಕೆ ಏನಂತ ಕರಿತೀವಿ, ಸಿಂಥೆಟಿಕ್ ಡಿಟರ್ಜೆಂಟ್ ಅಂತ ಹೇಳ್ತೀವಿ. ಇದರಲ್ಲಿ ನ್ಯಾಚುರಲ್ ಆಗಿಲ್ಲ, ಆದರೆ ಎಕ್ಸಾಕ್ಟ್ಲಿ ನಿಯರ್ ಟು ದಿ ನ್ಯಾಚುರಲ್ಗೆ ನಿಯರ್ ಆಗಿರೋಂಗೆ ಅದೇ ಥರ ಕೆಲಸ ಮಾಡಬೇಕು. ಆದರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಯೂಸ್ ಮಾಡಿದರೆ ಕೆಮಿಕಲ್ ಫಾರ್ಮುಲೇಷನ್ ಮಾಡಿ ಲ್ಯಾಬಲ್ಲಿ ಕೂತ್ಕೊಂಡು ನಾನು ಪ್ರಿಪೇರ್ ಮಾಡೋ ಅಂಥದ್ದು, ಹಂಗಾಗಿ ಸಿಂಥೆಟಿಕ್ ರಿಯೇಜೆಂಟ್ ಅಂತ ಕರೀತಾರೆ. ಹಾಗಾದರೆ ಸೋಪ್ಸ್ಗೂ ಮತ್ತು ಡಿಟರ್ಜೆಂಟ್ಗೂ ಡಿಫ್ರೆನ್ಸ್ ಏನು? ನಾವು ಮುಂಚೆನೇ ಹೇಳಿದಾಗೆ ಸೋಪ್ಸಲ್ಲಿ ಕೆಲವೊಂದು ಡ್ರಾಬ್ಯಾಕ್ಸ್ ಇತ್ತು, ಅದನ್ನು ಓವರ್ಕಮ್ ಮಾಡೋಕ್ಕೆ ನಾವು ಡಿಟರ್ಜೆಂಟ್ನ ಯೂಸ್ ಮಾಡಿದ್ವಿ. ಸೊ ಸೋಪ್ಸ್ನ ತೊಗೊಂಡ್ರೆ ಕ್ಲೆನ್ಸಿಂಗ್ ಆ್ಯಕ್ಷನ್ ರೆಡ್ಯೂಸಸ್ ಇನ್ ಹಾರ್ಡ್ ವಾಟರ್, ಇಟ್ ಈಸ್ ವೇಸ್ಟೆಡ್ ಇನ್ ಹಾರ್ಡ್ ವಾಟರ್. ನಾವು ಮುಂಚೆನೇ ಹೇಳ್ದಂಗೆ ನಿಮ್ದೇನಾದರೂ ವಾಟರು ಹಾರ್ಡಾಗಿತ್ತು ಅಂತಂದರೆ, ಗಡಿಸುವಿಕೆ ಇತ್ತು ಅಂತ ಇಟ್ಕೊಂಡ, ಮೆಗ್ನೀಷಿಯಮು ಅಥವಾ ಕ್ಯಾಲ್ಶಿಯಂ ಸಾಲ್ಟ್ಸು ಜಾಸ್ತಿ ಇತ್ತು ನಿಮ್ಮ ವಾಟರಲ್ಲಿ ಅಂತ ಅಂದ್ಕೊಂಡಾಗ ನೀವು ಜಾಸ್ತಿ ಸೋಪ್ ಲ್ಯಾದರ್ ಬರೋದಕ್ಕೆ ನೀವು ಜಾಸ್ತಿ ಸೋಪ್ ಹಾಕ್ತಾಯಿದ್ರಿ, ಹಾಗಾಗಿ ಸೋಪ್ ತುಂಬ ವೇಸ್ಟ್ ಆಗ್ತಿತ್ತು. ಅದೇ ಥರ ಡಿಟರ್ಜೆಂಟ್ನ ತೊಗೊಂಡ್ರೆ ಡಿಟರ್ಜೆಂಟು ಏನಾಗುತ್ತೆ ಅಂತಂದರೆ ಅಷ್ಟು ಬೇಕಾಗಿಲ್ಲ, ಹಾರ್ಡ್ ವಾಟ್ರಲ್ಲೂ ಇದು ಅದೇ ರೀತಿ ಕೆಲಸ ಮಾಡುತ್ತೆ, ಲ್ಯಾದರ್ನ ಕೊಡುತ್ತೆ, ಹಾಗಾಗಿ ಸ್ವಲ್ಪ ಅಮೌಂಟ್ ಹಾಕಿದ್ರು ನಿಮಗೆ ವೇಸ್ಟ್ ಆಗಲ್ಲ. ನೀವು ಎಷ್ಟು ಹಾಕಿರ್ತೀರಲ್ಲ ಅಷ್ಟು ನಿಮಗೆ ಲ್ಯಾದರು ಬರ್ತಾ ಹೋಗುತ್ತೆ. ಲ್ಯಾದರ್ ಬಂದರೆ ಮಾತ್ರನೇ ನಿಮ್ಮ ಬಟ್ಟೆ ಕ್ಲೀನ್ ಆಗುತ್ತೆ. ಬಟ್ಟೆ ಕ್ಲೀನ್ ಆಗಬೇಕು ಅಂತಂದರೆ ನಮಗೆ ನೊರೆ ಬರಬೇಕು, ಲ್ಯಾದರ್ ಬರಬೇಕು. ಸರ್ಫೇಸಲ್ಲಿರುವಂಥ ಕೊಳೆಗಳನ್ನ ಅದೇನು ಮಾಡಬೇಕು, ಹೊರಗಡೆ ತೊಗೊಂಡು ಹೋಗಬೇಕು. ಸೊ ಅದು ಯಾವುದರಿಂದ ಸಾಧ್ಯ ಆಯಿತು, ಸರ್ಫ್ಯಾಕ್ಟೆಂಟ್ಸಿಂದ ಸಾಧ್ಯ ಆಯಿತು. ಓಕೆ, ನೆಕ್ಸ್ಟು ನಮ್ದು ಎರಡನೇ ಡ್ರಾಬ್ಯಾಕ್ ಏನು, ಇಟ್ ಕೆನಾಟ್ ಬಿ ಯೂಸ್ಡ್ ಇನ್ ಅಸಿಡಿಕ್ ಸೊಲ್ಯೂಷನ್. ಸೋಪ್ ಏನಾದರೂ ಇತ್ತು ಅಂದರೆ ಅಸಿಡಿಕ್ ಸೊಲ್ಯೂಷನಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಹಾರ್ಡ್ ಆ್ಯಂಡ್ ಅಸಿಡಿಕ್ ವಾಟರ್ ಫಾರ್ಮ್ ಎ ಸ್ಟಿಕ್ಕಿ PPT, ಗೆಟ್ ಹರ್ಡರ್ ಟು ದಿ ಫೈಬರ್, ಲೀವ್ಸ್ ಎ ವೈಟ್ ಸ್ಪಾಟ್ ಆಫ್ ದಿ ಕ್ಲೋತ್.
ಬಟ್ಟೆ ಎಲ್ಲ ಒಗೆದ್ಮೇಲೆ ನಿಮಗೆ ಅಲ್ಲಲ್ಲಿ ಪ್ಯಾಚ್ಗಳು ಕಾಣಿಸ್ತಿತ್ತು, ಅದು ಡಿಟರ್ಜೆಂಟಲ್ಲಿ ಆಗಲ್ಲ. ಇಟ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಇನ್ ಅಸಿಡಿಕ್ ಸೊಲ್ಯೂಷನ್. ನೋ ಸಚ್ ಪಿ ಪಿ ಟಿ ಈಸ್ ಫಾರ್ಮ್ಡ್. ಹಾರ್ಡ್ ವಾಟ್ರಲ್ಲೂ ಯೂಸ್ ಮಾಡ್ಬೋದು, ಅಸಿಡಿಕ್ ಸೊಲ್ಯೂಷನಲ್ಲಿ ನಾನು ಡಿಟರ್ಜೆಂಟ್ನ ಯೂಸ್ ಮಾಡ್ಬೋದು. ಕಡಿಮೆ ಡಿಟರ್ಜೆಂಟ್ನ ಯೂಸ್ ಮಾಡಿ ನಾನು ಲ್ಯಾದರ್ನ ಜಾಸ್ತಿ ತೊಗೊಂಡು ಬರ್ಬೋದು. ಓಕೆ, ಸೋಪ್ಸ್ ಎಲ್ಲ ತೊಗೊಂಡ್ರೆ ಡೆಲಿಕೇಟ್ ಕ್ಲೋತ್, ಈಗ ನಿಮ್ಮದು ಸಿಲ್ಕ್ ಇರ್ಬೋದು, ಹುಲ್ಲಿರ್ಬೋದು, ರೇಷ್ಮೆದಿರ್ಬೋದು, ಅಥವಾ ನಿಮಗೆ ವಿಂಟರ್ ಕ್ಲೋತ್ ಅಂತ ಏನು ಹೇಳ್ತೀವಿ ಅದರಲ್ಲೂ ಸೋಪ್ನ ಯೂಸ್ ಮಾಡೋಕ್ಕಾಗಲ್ಲ. ಆದರೆ ಇದನ್ನು ತೊಗೊಂಡ್ರೆ, ಡಿಟರ್ಜೆಂಟ್ನ ತೊಗೊಂಡ್ರೆ ತುಂಬ ಕಡಿಮೆ ತೊಗೊಂಡ್ರು ಇದನ್ನೆಲ್ಲನೂ ನೀವು ವಾಶ್, ಡೆಲಿಕೇಟ್ ಕ್ಲಾತ್, ರೇಷ್ಮೆ ಸೀರೆ ಇರ್ಬೋದು ಅಥವಾ ವೂಲ್ ಇರ್ಬೋದು, ಅದನ್ನು ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಏಕೆಂದರೆ ಕಾನ್ಸಂಟ್ರೇಷನ್ ಏನಾಗುತ್ತೆ ಅಂತಂದರೆ ಸ್ವಲ್ಪ ಇತ್ತು ಅಂದರೆ ಸೋಪಲ್ಲಿ, ಆವಾಗ ಆ್ಯಕ್ಟಿವಿಟಿ ಕಡಿಮೆ ಇರ್ತಿತ್ತು. ಆದರೆ ಡಿಟರ್ಜೆಂಟ್ ಏನು ಅಂತಂದರೆ ಜಾಸ್ತಿ ಕ್ವಾಂಟಿಟಿ ಬೇಕಾಗಿಲ್ಲ, ಲಿಟ್ಲ್ ಕ್ವಾಂಟಿಟಿನಲ್ಲೇ ಅದು ಈಸಿಯಾಗಿ ನಿಮಗೆ ಬಟ್ಟೆನ ಒಗೆಯುತ್ತೆ. ನೆಕ್ಸ್ಟ್ ಎರಡನೇದು ಸೋಪ್ ಏನಿದೆ, ನಾಟ್ ಅನ್ ಎಕ್ಸಲೆಂಟ್ ಫೋಮಿಂಗ್ ಏಜೆಂಟ್. ನಾನು ಮುಂಚೆನೇ ಹೇಳ್ದಂಗೆ ಅದು ಫೋಮ್ ಕೊಡೋಲ್ಲ, ನೊರೆನೇ ಜಾಸ್ತಿ ಕೊಡೋದಿಲ್ಲ. ಆದರೆ ಡಿಟರ್ಜೆಂಟ್ ಏನು ಮಾಡುತ್ತೆ, ಅದಕ್ಕೆ ನೊರೆ ಕೊಡುತ್ತೆ. ಆ ನೊರೆ ಬರೋದಕ್ಕೆ ನಾವು ಎಗೇನ್ ನಾನು ಹೇಳ್ದಂಗೆ ಸಿಂಥೆಟಿಕಲಿ ಫಾರ್ಮುಲೇಟ್ ಮಾಡ್ತಾ ಇರೋದ್ರಿಂದ ಡಿಟರ್ಜೆಂಟು, ಅಲ್ಲಿ ನಾವು SLS ಅಂತ ಹಾಕ್ತೀವಿ, ಸೋಡಿಯಂ ಲೊರೈಲ್ ಸಲ್ಫೇಟ್ ಅಂತ ಒಂದು ಎಕ್ಸ್ಟ್ರಾ ಕಾಂಪೌಂಡ್ನ ಆ್ಯಡ್ ಮಾಡ್ತೀವಿ. ದಟ್ ಗಿವ್ಸ್ ಲಾಟ್ ಆಫ್ ಲ್ಯಾದರ್. ಅಗೇನ್ ನಾನು ಇಲ್ಲಿ ಹೇಳ್ದಂಗೆ ಡಿಟರ್ಜೆಂಟ್ ಏನು ಅಂದರೆ ಕಸ್ಟಮ್ ಮೇಡ್ ಅಕಾರ್ಡಿಂಗ್ ಟು ಮೈ ಕನ್ವೀನಿಯನ್ಸ್. ನನಗೆ ಏನೇನು ಬೇಕೋ ಆ ರೀತಿಯಾಗಿ ಏನು ಮಾಡ್ತಾ ಹೋಗ್ತೀನಿ, ಫಾರ್ಮುಲೇಷನ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೀಗ ಶೆಫ್ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಆ ಶೆಫ್ ಏನು ಮಾಡ್ತಾ ಇದ್ದಾರೆ, ಅವ್ರ ಬಟ್ಟೆ ಒಗಿಬೇಕು ಅಂದರೆ ಆ ಬಟ್ಟೆ ಮೇಲೆ ಏನಾಗಿರುತ್ತೆ, ಲಿಪಿಡ್ಸ್ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಆ ಸ್ಟ್ರೈನ್ಸು ಜಾಸ್ತಿ ಇರುತ್ತೆ. ಸೊ ಆ ಸ್ಟ್ರೈನ್ ಅಷ್ಟೇ ರಿಮೂವ್ ಮಾಡೋದಕ್ಕೆ ನಾವೇನು ಮಾಡ್ಬೋದು, ಆ ಪರ್ಟಿಕ್ಯುಲರ್ ಸ್ಟ್ರೈನ್ ಏನಿದೆಯಲ್ಲ ಅದು ರಿಮೂವ್ ಮಾಡೋದಕ್ಕೆ ನಾನು ಆ ಪರ್ಟಿಕ್ಯುಲರ್ ರಿಯೇಜನ್ ಅಥವಾ ಪರ್ಟಿಕ್ಯುಲರ್ ಕಾಂಪೌಂಡ್ನ ನಾನು ಏನು ಮಾಡ್ಬೋದು, ಆ್ಯಡ್ ಮಾಡ್ಬೋದು. ಅದೇ ರೀತಿ ಈಗ ವರ್ಕ್ಶಾಪಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ ಕೆಲಸ ಮಾಡೋರಿಗೆ ಗ್ರೀಸ್ ಇರ್ಬೋದು, ಕಪ್ ಇರ್ಬೋದು, ಅದು ಜಾಸ್ತಿ ಆಗಿರುತ್ತೆ. ಅದನ್ನು ರಿಮೂವ್ ಮಾಡೋಕ್ಕೆ ಏನು ಬೇಕೋ ಆ ಥರ ಕಾಂಪೌಂಡ್ನ ನಾನು ಏನು ಮಾಡ್ಬೋದು, ಆ್ಯಡ್ ಮಾಡ್ಕೋಬೋದು. ಸೊ ಅಕಾರ್ಡಿಂಗ್ ಟು ದ ಕನ್ವೀನಿಯನ್ಸ್, ಅಕಾರ್ಡಿಂಗ್ ಟು ದಿ ರಿಕ್ವೈರ್ಮೆಂಟ್ ಕಸ್ಟಮ್ ಮೇಡ್ ಮಾಡಿಕೊಂಡು ನಾನು ಡಿಟರ್ಜೆಂಟ್ನ ಏನು ಮಾಡ್ಕೋಬೋದು, ಬೇರೆ ಬೇರೆ ಥರ ಮಾಡ್ಕೋಬೋದು. ಅದೇ ರೀತಿ ಈಗ ಸೋಪ್ನ ತೊಗೊಂಡ್ರೆ ಅಲ್ಲಿ ಜರ್ಮಿಸೈಡಲ್ಲು ಅಥವಾ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ರಿಮೂವ್ ಮಾಡೋದು ಇರಲಿಲ್ಲ. ನಾನು ಹೇಳ್ದಂಗೆ ಡಿಟರ್ಜೆಂಟ್ ಇರೋದಕ್ಕೋಸ್ಕರ ಇಲ್ಲಿ ನಾನು ಸಿಂಥೆಟಿಕಲಿ ಫಾರ್ಮುಲೇಟ್ ಮಾಡ್ತಾ ಇದ್ದೀನಿ, ಕಸ್ಟಮ್ ಮೇಡ್ ಮಾಡ್ಕೊಳ್ತಾ ಇದ್ದೀನಿ. ಹಂಗಾಗಿ ಜರ್ಮಿಸೈಡಲ್ಲು, ಬ್ಯಾಕ್ಟೀರಿಯಲ್ಲು ಅದೆಲ್ಲ ನೀವು ನೋಡಿರ್ಬೋದು ಈಗ ಅಡ್ವರ್ಟೈಸ್ಮೆಂಟ್ಗಳಲ್ಲಿ, ಅದನ್ನು ಯೂಸ್ ಮಾಡಿದ್ರೆ ಜರ್ಮ್ಸ್ ಬರಲ್ಲ ಅಥವಾ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗಲ್ಲ ಅಂತ ಹೇಳ್ತಾರೆ. ದಟ್ ಕೆನ್ ಬಿ ಡನ್. ಅಥವಾ ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಅಂದರೆ ನೀವು ಸನ್ ಡ್ರೈ ಮಾಡ್ತಿರಲ್ಲ, ದ ಸನ್ ಇಸ್ ದ ಮೋಸ್ಟ್ ಎಫೆಕ್ಟಿವ್ ಜರ್ಮಿಸೈಡಲ್ ಅಥವಾ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿನ ಇಲ್ಲದೇ ಇರೋಂಗೆ ನೋಡ್ಕೊಳ್ಳೋ ಅಂಥದ್ದು. ಆದರೆ ಎಲ್ಲ ಜಾಗದಲ್ಲಿ, ಪ್ರಪಂಚದಲ್ಲಿ ಎಲ್ಲ ಜಾಗದಲ್ಲೂ ಬಿಸಿಲು ಬರೋದಿಲ್ಲ, ಅಥವಾ ಆ ಬಿಸಿಲು ಇಲ್ದಿದ್ದಾಗ ಬಟ್ಟೆ ಒಣಗಬೇಕು ಅಂತಂದರೆ ವಿ ಹ್ಯಾವ್ ಟು ಡಿಪೆಂಡೆಂಟ್ ಆನ್ ಡಿಟರ್ಜೆಂಟ್. ಇಷ್ಟೆಲ್ಲ ಗುಡ್ ಕ್ಯಾರೆಕ್ಟರ್ ಇದ್ದರು ಡಿಟರ್ಜೆಂಟ್ಸಲ್ಲಿ. ಒಂದು ಬ್ಯಾಡ್ ಥಿಂಗ್ ಇದೆ, ಅದೇನು ಅಂದರೆ ಯಾವಾಗೂ ನಮಗೆ ನ್ಯಾಚುರಲ್ ವರ್ಸಸ್ ಸಿಂಥೆಟಿಕ್ ಅನ್ನು ತೊಗೊಂಡ್ರೆ ಸಿಂಥೆಟಿಕ್ಕು ತಂದೇ ಆದಂಥ ಪ್ರಾಬ್ಲಮ್ಗಳನ್ನ ಇರುತ್ತೆ. ಇದು ಏನು ಅಂತಂದರೆ ನಾನ್ ಬಯೋಡಿಗ್ರೇಡಬಲ್ ಅಂತ ಹೇಳ್ತೀವಿ. ಅಂದ್ರೇನು, ಈ ಸೋಪ್ ಏನಿತ್ತಲ್ಲ ಅದು ಲ್ಯಾದರ್ ಏನು ಬರ್ತಿತ್ತಲ್ಲ, ಆ ಲ್ಯಾದರ್ನ ಏನು ಮಾಡ್ತಿತ್ತು, ಮೈಕ್ರೋ ಆರ್ಗ್ಯಾನಿಸಮ್ ಪ್ರೆಸೆಂಟ್ ಇನ್ ದಿ ಸಿಯೇಜ್ ವಾಟರ್, ಅದನ್ನು ಫುಡ್ಡಾಗಿ ತೊಗೊಳ್ತಾ ಇತ್ತು. ಸೋಪಿಂದ ಬಂದರೆ ನ್ಯಾಚುರಲ್ ಆಗಿ ಬಂದಿದೆ, ಹಾಗಾಗಿ ಅದನ್ನು ಕನ್ಸ್ಯೂಮ್ ಯಾವ್ದು ಮಾಡ್ಕೊಳ್ತಾ ಇತ್ತು, ದ ಮೈಕ್ರೋ ಆರ್ಗ್ಯಾನಿಸಮ್, ಆಲ್ಗಿ, ಫಂಗೈ, ಮೋಲ್ಡ್ಸ್ ಅಂತ ಏನು ಕರಿತೀವಿ, ಈ ಎಲ್ಲ ಮೈಕ್ರೋ ಆರ್ಗ್ಯಾನಿಸಮು ಈ ಲ್ಯಾದರ್ನ ದೇ ಗೋಯಿಂಗ್ ಟು ಕನ್ಸ್ಯೂಮ್, ದೇ ವುಡ್ ಹವ್ ಕನ್ಸ್ಯೂಮ್ಡ್ ಆಸ್ ದಿ ಫುಡ್. ಆದರೆ ಡಿಟರ್ಜೆಂಟ್ ಏನಿದೆ, ಇಟ್ಸ್ ಅ ಸಿಂಥೆಟಿಕ್, ಹಾಗಾಗಿ ದೀಸ್ ಮೈಕ್ರೋ ಆರ್ಗ್ಯಾನಿಸಮ್ ಕೆನಾಟ್ ಕನ್ಸ್ಯೂಮ್ ದಟ್, ಇಟ್ ವಿಲ್ ಬಿ ಫ್ಲೋ ಟು ದಿ ಎನ್ವೈರನ್ಮೆಂಟ್, ಸೊ ಇಟ್ ಕ್ರಿಯೇಟ್ ಟು ದಿ ಪಲ್ಯೂಷನ್. ಅಗೇನ್ ನಾನು ಹೇಳ್ದಂಗೆ ಮನುಷ್ಯ ಏನು ಮಾಡ್ತಿರ್ತಾನೆ, ಪರ್ಟಿಕ್ಯುಲರ್ಲಿ ಸೈನ್ಸ್ ಪರ್ಸನ್ ಏನು ಮಾಡ್ತಾನೆ, ಓಕೆ ಈಗ ಇದು ಡಿಟರ್ಜೆಂಟ್ ಸೋಪ್ಗಲ್ಲಿ ಏನೋ 2 ಡಿಸಡ್ವಾಂಟೇಜಸ್ ಇತ್ತು, ಅದನ್ನು ಓವರ್ಕಮ್ ಮಾಡೋಕ್ಕೆ ನಾವು ಡಿಟರ್ಜೆಂಟ್ ಮಾಡಿದ್ವಿ. ಡಿಟರ್ಜೆಂಟಲ್ಲೂ ಮತ್ತೆ ಪ್ರಾಬ್ಲಮ್ ಬರ್ತಿದೆ ಅಂತಂದರೆ ಆ ಡಿಟರ್ಜೆಂಟ್ನ ನಾವು 2 ರೀತಿ ಕನ್ಸಿಡರ್ ಮಾಡಿಕೊಂಡ್ರು, ಬಯೋಡಿಗ್ರೇಡಬಲ್, ನಾನ್ ಬಯೋಡಿಗ್ರೇಡಬಲ್. ಬಯೋಡಿಗ್ರೇಡಬಲ್ ಅಂತಂದರೆ ನಾನು ಹೇಳ್ದಂಗೆ ನೇಚರಲ್ಲಿ ಅದು ಡಿಗ್ರೇಡ್ ಆಗಿ, ಅದು ಅಂದರೆ ಇಟ್ ಶುಡ್ ನಾಟ್ ಲೀಡ್ ಟು ದಿ ಪಲ್ಯೂಷನ್, ಆ ರೀತಿಯಾಗಿರುವಂಥದ್ದು. ಈಗ ಯೂಶಲಿ ನಾನು ಹೇಳಿದೆ ನಾನ್ ಬಯೋಡಿಗ್ರೇಡಬಲ್, ದಟ್ಸ್ ಅ ಡಿಸ್ಅಡ್ವಾಂಟೇಜಸ್ ಆಫ್ ಡಿಟರ್ಜೆಂಟ್ ಅಂತ ಹೇಳಿದೆ. ಹಾಗಾದ್ರೆ ಅದನ್ನು ಬಯೋಡಿಗ್ರೇಡಬಲ್ ಮಾಡ್ಬೋದಾ ಅಂತ ಅವ್ರು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಮತ್ತೆ ಡಿಟರ್ಜೆಂಟಲ್ಲಿ 2 ಟೈಪ್ ಇದೆ, ಒಂದು ಬಯೋಡಿಗ್ರೇಡಬಲ್ಲು, ಇನ್ನೊಂದು ನಾನ್ ಬಯೋಡಿಗ್ರೇಡಬಲ್. ಡಿಫ್ರೆನ್ಸ್ ಏನು ಅಂದರೆ ಅದನ್ನು ಯೂಸ್ ಮಾಡೋವಂಥ ಕೆಮಿಕಲ್ಸ್ ಏನಿದೆಯಲ್ಲ ಅದು ಯಾವುದಿರ್ಬೋದು, ಅದಕ್ಕೆ ಲ್ಯಾಬ್ಸ್ ಅಂತ ಕರೀತಾರೆ, LABS ಅಂತ ಕರೀತಾರೆ.
ಆಲ್ಕೋಹಾಲ್ ಸಲ್ಫೇಟ್ಸ್ ಅಂತ ಕರೀತಾರೆ, ಒಲಿಫಿನ್ ಸಲ್ಫೇಟ್ಸ್ ಅಂತ ಕರಿತೀವಿ. ಇದೇನಾದರೂ ಯೂಸ್ ಮಾಡಿದ್ರಿ ನೀವು ಅಂದರೆ ಇದಕ್ಕೆ ನಾವೇನಂತ ಕರಿತೀವಿ ಬಯೋಡಿಗ್ರೇಡಬಲ್, ಅಂದರೆ ಅದು ಬಯೋಡಿಗ್ರೇಡಬಲ್ ಆಗುತ್ತೆ. ಅದನ್ನು ಸ್ಮಾಲ್ ಪೀಸಸ್ ಆಗಿ ಕಟ್ ಆಗುತ್ತೆ, ಅದು ನಮಗೆ ಪೊಲ್ಯೂಷನ್ನ ಕ್ರಿಯೇಟ್ ಮಾಡೋದಿಲ್ಲ. ನಾನ್ ಬಯೋಡಿಗ್ರೇಡಬಲ್ ಅಂದರೆ DDBS ಯೂಸ್ ಮಾಡ್ತಾಯಿದ್ರು, ಆಲ್ಕೈಲ್ ಫಿನೈಲ್ ಎಥಾಕ್ಸಲೇಟ್ ಯೂಸ್ ಮಾಡ್ತಾಯಿದ್ರು. ಈ ರೀತಿಯಾಗಿ ಇದನ್ನೆಲ್ಲ ನಮಗೆ ಯೂಸ್ ಮಾಡ್ತಾಯಿದ್ರು. ಸೊ ಹಾಗಾದರೆ ಡಿಫ್ರೆನ್ಸ್ ಏನು ಬಯೋಡಿಗ್ರೇಡಬಲ್ಗೂ ನಾನ್ ಬಯೋಡಿಗ್ರೇಡಬಲ್ಗೂ ಅಂತಂದರೆ, ಬ್ರ್ಯಾಂಚಿಂಗ್ ಏನಿತ್ತಲ್ಲ ಆ ಬ್ರ್ಯಾಂಚಿಂಗ್ನ ಅವ್ರು ಏನು ಮಾಡ್ತಾಯಿದ್ರು, ಸೈಡ್ ಚೈನ್ ಏನಿತ್ತಲ್ಲ ಅದನ್ನು ಅವರು ಕಟ್ ಮಾಡಿದ್ರು. ಬೇಸಿಕ್ ಸ್ಟ್ರಕ್ಚರಲ್ ಮೆಟೀರಿಯಲ್ ಏನಿದೆಯಲ್ಲ ಬಯೋಡಿಗ್ರೇಡಬಲ್ಗೂ ನಾನ್ ಡಿಟರ್ಜೆಂಟ್ಸ್ಗೂ ಸೇಮ್ ಇದೆ. ಡಿಫ್ರೆನ್ಸ್ ಏನು ಅಂದರೆ ಸೈಡ್ ಚೈನ್ಸ್ ಏನಿತ್ತಲ್ಲ ಆ ಸೈಡ್ ಚೈನ್ ಅವ್ರೇನು ಮಾಡಿದ್ರು, ಕಟ್ ಮಾಡಿದ್ರು. ಚಿತ್ರದಲ್ಲಿ ಕೊಟ್ಟಂಗೆ ನೋಡ್ಕೊಳ್ಳಿ, ಬಯೋಡಿಗ್ರೇಡಬಲ್ ನಾನ್ ಬಯೋಡಿಗ್ರೇಡಬಲ್ ಇಲ್ಲಿ ಹೇಗಿದೆ ಅಂತಂದರೆ, ಇಲ್ಲಿ ಏನಿದೆಯಲ್ಲ ಬ್ರಾಂಚಿಂಗ್ ಕೊಟ್ಟಿದ್ದಾರಲ್ಲ, ಈ CH3 ಗ್ರೂಪ್ ಇದೆಯಲ್ಲ ಅದು ಇಲ್ಲದೇ ಇರೋ ಥರ ನೋಡಿಕೊಂಡಾಗ ಅದು ಬಯೋಡಿಗ್ರೇಡಬಲ್ ಆಯಿತು. ಆ ಬ್ರಾಂಚಿಂಗ್ ಇದ್ದಾಗ ಏನಾಗ್ತಿತ್ತು, ಅದು ನಾನ್ ಬಯೋಡಿಗ್ರೇಡಬಲ್ ಇತ್ತು. ನೀವು ಕೇಳ್ಬೋದು ಏನಾಗುತ್ತೆ ನಾನ್ ಬಯೋಡಿಗ್ರೇಡಬಲ್ ಯೂಸ್ ಮಾಡಿದ್ರೆ ಅಂದರೆ. ಸೊ ನೀವು ನೋಡಿರ್ಬೋದು, ಪರ್ಟಿಕ್ಯುಲರ್ಲಿ ಬೆಂಗಳೂರಲ್ಲಿ ಬೇಲಂದೂರು ಲೇಕ್ ಅಂತ ಹೇಳ್ತಾರೆ. ಸೊ ಇದು ಆ್ಯಕ್ಚುಲಿ ಸ್ಪಾಟಲ್ಲಿ ತೆಗೆದಿರೋವಂಥ ಫೋಟೋ. ಅಲ್ಲಿ ಹೋದರೆ ಸೊ ಅದೇನು CH ವಾಟರ್ ಏನಿದೆಯಲ್ಲ ಅಲ್ಲಿ ಈ ರೀತಿಯಾಗಿರುವಂಥದ್ದು ಕಾಣಿಸ್ತಾ ಹೋಗುತ್ತೆ. ಎಗೇನ್ ನೀವು ನೋಡಿರ್ಬೋದು, ಇದು ಅಗೇನ್ ಅಲ್ಸೂರ್ ಲೇಕಲ್ಲಿ 2016 ತೆಗೆದಿರುವಂಥ ಫೋಟೋ. ಎಕ್ಸಾಕ್ಟ್ಲಿ ಈ ಫೋಟೋ ಅಲ್ಲೇ ಹೋಗಿರುವಂಥದ್ದು. ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಅಲ್ಸೂರ್ ಲೇಕಲ್ಲಿ ಎಲ್ಲ ಫಿಶ್ಗಳೆಲ್ಲ ಸತ್ತು ಬಿದ್ದಿದ್ದು. ಯಾಕೆ ಅಂತಂದರೆ ಆ ವಾಟ್ರಲ್ಲಿ ಎಟ್ರಿಫಿಕೇಷನ್ ಅಂತ ಕರಿತೇವೆ. ಆ ವಾಟ್ರಲ್ಲಿ ಏನಾಗುತ್ತೆ ಅಂದರೆ ಆಕ್ಸಿಜನ್ ಕ್ವಾಂಟಿಟಿ ಜಾಸ್ತಿ ಆಗಿರುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಈ ಡಿಟರ್ಜೆಂಟ್ ಎಲ್ಲ ಏನು ಅಂದರೆ ಕಸ್ಟಮ್ ಮೇಡ್, ನಮಗೆ ಬೇಕಾದಂಗೆ ನಾವು ಆ್ಯಡ್ ಮಾಡ್ಕೊಳ್ತೀವಿ. ಅದರಲ್ಲಿ ಒಂದು ಕಾಂಪೊನೆಂಟ್ನ ನಾವು ಆ್ಯಡ್ ಮಾಡ್ತೀವಿ, ಅದಕ್ಕೆ ನಾವೇನಂತ ಕರಿತೀವಿ ಫಾಸ್ಫೇಟ್ಸ್ ಅಂತ ಕರಿತೀವಿ. ಈ ಎಫೆಕ್ಟ್ಗೆ ನಾವೇನಂತ ಕರಿತೀವಿ ಎಟ್ರಿಫಿಕೇಷನ್ ಅಂತ ಕರಿತೀವಿ, ಇಲ್ಲಾಂದರೆ ಫಾಸ್ಫೇಟ್ ಎಫೆಕ್ಟ್ ಅಂತ ಕರಿತೀವಿ. ಇದು ಹೇಗಾಗತ್ತೆ ಅಂತಂದರೆ, ನಾವೇನಾದರೂ ಫಾಸ್ಫೇಟ್ ಅಂತ ಒಂದು ಕೆಮಿಕಲ್ನ ಆ್ಯಡ್ ಮಾಡ್ತೀವಿ, ಅದು ಏನಂದರೆ ಲ್ಯಾದರ್ನ ಜಾಸ್ತಿ ಕೊಡುತ್ತೆ ಅಂತ. ಅದು ನಾವು ಸೋಪಲ್ಲಿ ನಮ್ಮ ಡಿಟರ್ಜೆಂಟಲ್ಲಿ ಇರುತ್ತೆ, ಅದನ್ನು ನಾವು ನೀರಿಗೆ ಬಿಟ್ಟಾಗ ಅದೇನಾಗುತ್ತೆ ಅಂತಂದರೆ ಆ ಫಾಸ್ಫೇಟ್ ಏನಿದೆಯಲ್ಲ ಅದೇನು ಮಾಡುತ್ತೆ ಅಂದರೆ ಆಲ್ಗಿ ಮತ್ತು ಫಂಗಸ್ ನಮ್ಮ ಸಮುದ್ರದೊಳಗಡೆಗೆ ಇರ್ತವೆ, ಅದನ್ನು ಅದಕ್ಕೆ ಫುಡ್ಡಾಗಿ ಇದು ಆ್ಯಕ್ಟ್ ಮಾಡುತ್ತೆ. ಫಾಸ್ಫೇಟ್ ಏನಾಗುತ್ತೆ, ನಮ್ಮದು ಡಿಟರ್ಜೆಂಟಲ್ಲಿ ನಾವು ವಾಶ್ ಮಾಡಿ ರಿನ್ಸ್ ಮಾಡಿ ಬಿಟ್ಟಾಗ ಅದರಲ್ಲೇನಾದರೂ ಫಾಸ್ಫೇಟ್ ಇದ್ದರೆ ಆ ಫಾಸ್ಫೇಟ್ ಏನಾಗುತ್ತೆ ಅಂತಂದರೆ ಆಲ್ಗಿ ಗ್ರೋತ್ನ ಇನ್ಕ್ರೀಸ್ ಮಾಡುತ್ತೆ ಇನ್ಸೈಡ್ ದಿ ವಾಟರ್. ಸೊ ವಾಟ್ರಲ್ಲಿ ಆದದ್ದು ಏನಿದೆಯಲ್ಲ ಈ ಆಲ್ಗಿ ಗ್ರೋತ್ನ ಜಾಸ್ತಿ ಮಾಡಿದಾಗ ಏನಾಗುತ್ತೆ ಅಂತಂದರೆ ಸಫಿಷಿಯೆಂಟು ಆಕ್ಸಿಜನ್ನು ಸಿಕ್ಕೋದಿಲ್ಲ. ದ ಆರ್ಗ್ಯಾನಿಸಮ್ ಅಕ್ವಾಟಿಕ್ ಆರ್ಗ್ಯಾನಿಸಮ್ ಪ್ರೆಸೆಂಟ್ ಇನ್ ದಿ ವಾಟರ್. ಹಂಗಾದಾಗ ಏನಾಗುತ್ತೆ, ಇನ್ಸಫಿಷಿಯೆಂಟ್ ಆಕ್ಸಿಜನ್ ಆಗಿ ಅವಕ್ಕೆ ಉಸಿರಾಡೋಕ್ಕಾಗ್ದಂಗೆ ಅವು ಏನು ಮಾಡ್ತವೆ, ಸತ್ತೋಗ್ತವೆ. ಸೊ ಈ ರೀತಿಯೂ ಆಗುತ್ತೆ. ಸೊ ಹಾಗೆ ಇದಕ್ಕೆ ತಂದೇ ಆದಂಥ ಪ್ರಾಬ್ಲಮ್ ಇರುತ್ತೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ಸೋಡಿಯಂ ಲೊರೈಲ್ ಸಲ್ಫೇಟ್ ಅನ್ನೋದನ್ನು ನಾವು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತೀವಿ. ಇದನ್ನು ನನಗೆ ಎಫೆಕ್ಟಿವ್ ಇಂಗ್ರೀಡಿಯೆಂಟ್ ಆಗಿ ಯೂಸ್ ಮಾಡ್ತೀನಿ. ಇದು ಏನು ಅಂತಂದರೆ, ಇದನ್ನು ಯಾಕೆ ಯೂಸ್ ಮಾಡ್ತೀನಿ ಅಂದರೆ, ನನ್ನ ಬಟ್ಟೆ ಒಳಗಡೆ ಆಯಿಲ್ ಸ್ಟೈನ್ಸ್ ಏನಾದರೂ ಇತ್ತು, ರೆಸಿಡ್ಯೂಸ್ ಇತ್ತು ಅಂದರೆ ಇದನ್ನು ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಇದೇನು ಮಾಡುತ್ತೆ, ಲಾಟ್ ಆಫ್ ಲ್ಯಾದರ್ನ ಕೊಡುತ್ತೆ. ಲ್ಯಾದರ್ ಜಾಸ್ತಿ ಆದಾಗ ಸರ್ಫೇಸ್ ಟೆನ್ಷನ್ ಅಂತ ಹೇಳ್ತೀವಿ, ಅದು ಕಡಿಮೆ ಆಗುತ್ತೆ. ಅದು ಕಡಿಮೆ ಆದಾಗ ಸೋಕಿಂಗು ಜಾಸ್ತಿ ಆಗುತ್ತೆ. ನಿಮಗೆ ನೀವು ಯಾವುದೇ ತೊಗೋಬೋದು, ಕಾರ್ ವಾಶ್ ತೊಗೋಬೋದು ಅಥವಾ ನಿಮ್ಮದು ಬಾಡಿ ವಾಶ್ನ ತೊಗೋಬೋದು, ಶ್ಯಾಂಪು ತೊಗೋಬೋದು. ಯಾವುದು ನೀವು ವಾಶ್ ಮಾಡ್ತೀವಿ ಅಂತ ಹೇಳ್ತೀರಾ, ಎಲ್ಲೆಲ್ಲಿ ಲ್ಯಾದರ್ ಬರುತ್ತಲ್ಲ ಅಲ್ಲೆಲ್ಲನೂ ನಮಗೆ SLS ಇರುತ್ತೆ. ಪಾಪ್ಯುಲರ್ಲಿ ಇಟ್ ಈಸ್ ಕಾಲ್ಡ್ ಆಸ್ SLS, ಸೋಡಿಯಂ ಲೊರೈಲ್ ಸಲ್ಫೇಟ್ ಅಂತ. ಅದಕ್ಕೆ ಆ್ಯಂಟಿ ಬ್ಯಾಕ್ಟೀರಿಯಲು ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇದೆ. ಆಮೇಲೆ ಹಾರ್ಮ್ಫುಲ್ ಡಿಸೀಸಸ್ ಕಾಸಿಂಗ್ ಪ್ಯಾಥೋಜನ್ನ ಅವಾಯ್ಡ್ ಮಾಡುತ್ತೆ. ಹಂಗಾಗಿ ನಾವು ಅದನ್ನು ಸೋಪ್ಸ್ ಮತ್ತು ಡಿಟರ್ಜೆಂಟ್ ಸರಿ ಹಾಕ್ತೀವಿ, ಅದರ ಸ್ಟ್ರಕ್ಚರ್ ನಿಮಗೆ ಈ ರೀತಿಯಾಗಿರುತ್ತೆ. ಇದನ್ನು ನಾವು ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂದರೆ, ಲೊರೈಲ್ ಆಲ್ಕೋಹಾಲ್ನ ತೊಗೊಂಡು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ಅದನ್ನು ಟ್ರೀಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಹೈಡ್ರೋಜನ್ ಲೊರೈಲ್ ಸಲ್ಫೇಟ್ ಬರುತ್ತೆ. ಅದನ್ನು NaOH ಜೊತೆಗೆ ಟ್ರೀಟ್ ಮಾಡಿದಾಗ ನಿಮಗೆ ಸೋಡಿಯಂ ಸಾಲ್ಟ್ ಆಫ್ ಲೊರೈಲ್ ಸಲ್ಫೇಟ್ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಸೋಡಿಯಂ ಲೊರೈಲ್ ಸಲ್ಫೇಟ್ನ ನಾನು ಪ್ರಿಪೇರ್ ಮಾಡ್ತಾ ಹೋಗ್ತೀನಿ. ಓಕೆ, ಹಾಗಾದರೆ ನನಗೆ ಈ ಡಿಟರ್ಜೆಂಟ್ನ ಹೇಗೆ ಪ್ರಿಪೇರ್ ಮಾಡ್ತೀನಿ. ಸೊ ಅಗೇನ್ ಡಿಟರ್ಜೆಂಟ್ನ ಬೇಕು ಅಂದರೆ ನನಗೆ ಸಿಂಥೆಟಿಕಲಿ ಮಾಡುವಂಥದ್ದು ಪೆಟ್ರೋಕೆಮಿಕಲ್ ಡಿವಿಷನಿಂದ ಬರುವಂಥದ್ದು. ನನಗೆ ಈ ಬೆನ್ಸಿನ್ ಏನಿದೆಯಲ್ಲ ಅದು ಪೆಟ್ರೋಕೆಮಿಕಲಿಂದ ಬರುತ್ತೆ. ಕ್ರ್ಯಾಕಿಂಗ್ ಆಫ್ ಪೆಟ್ರೋಲ್ ಅಂತ ಮಾಡ್ತೀವಿ, ಆವಾಗ ಬರುವಂಥದ್ದು ನನಗೆ ಬೆನ್ಸಿನು. ಆ ಬೆನ್ಸಿನ ಸಲ್ಫನೇಷನ್ ಮಾಡಿದಾಗ ಬೆನ್ಸಿನ್ ಸಲ್ಫೋನೋಲಿಕ್ ಆ್ಯಸಿಡ್ ಆಗುತ್ತೆ. ಅದನ್ನು ನಾನು ಏನು ಮಾಡ್ತೀನಿ, ಆಲ್ಕಲೇಷನ್ ಮಾಡಿದಾಗ ನನಗೆ ಇನ್ ಪ್ರೆಸೆನ್ಸ್ ಆಫ್ AlCl3 ನಿಮ್ಗೆ ಏನಾಗುತ್ತೆ,
ಆರ್ ಎಚ್ ಇಸ್ ರೀಪ್ಲೇಸ್ಡ್ ಬೈ ಆರ್ ಆಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಎನ್ ಎ ಒ ಜೊತೆಗೆ ಟ್ರೀಟ್ ಮಾಡ್ತೀನಿ. ದಿಸ್ ಇಸ್ ದ ವೇ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ಆಲ್ಕೈಲ್ ಬೆನ್ಝೀನ್ ಸಲ್ಫೋನೇಟ್. ಆ್ಯಕ್ಚುಲಿ ದಿಸ್ ಇಸ್ ಅ ಬೇಸಿಕ್ ಕಾಂಪೊನೆಂಟ್ ಇನ್ ಬೋತ್ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್, ಸಿಂಥೆಟಿಕ್ ಡಿಟರ್ಜೆಂಟ್, ಆರ್ಟಿಫಿಷಿಯಲ್ ಸೋಪ್ಸ್ ಅಂತ ಏನು ಕರಿತೀವಿ, ನ್ಯಾಚುರಲ್ ಅಲ್ಲದೆ ಇರೋವಂಥದ್ದು ಏನಿರುತ್ತಲ್ಲ, ದಿಸ್ ಇಸ್ ದ ವೇ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್. ಸೊ ನಮಗೆ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟು ಇಟ್ ಈಸ್ ದಿ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್. ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಸೋಪ್ ಇಲ್ಲ ಅಂತಂದರೆ ನಮ್ಮ ಕೈಕಾಲೇ ಆಡೋಲ್ಲ, ಆ ರೀತಿಯಾಗಿದೆ. ಪರ್ಟಿಕ್ಯುಲರ್ಲಿ ಈ ಪೆಂಡಮಿಕ್ ಸಿಚುಯೇಷನಲ್ಲಿ ನಮಗೆ ಬೇಕಾಗತ್ತೆ. ಸೊ ನಾವು ಡೈಲಿ ಯೂಸ್ ಮಾಡೋ ಅಂಥ ಈ ಕೆಮಿಕಲ್ ಏನಿದೆಯಲ್ಲ ಅದರದ್ದು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಸು ಅದರಂಥ ಕೆಮಿಕಲ್ಸ್ ಎಲ್ಲ ನಿಮಗೆ ಗೊತ್ತಾಗಲಿ ಅಂತ ಅವರು ಈ ಚಾಪ್ಟರ್ನಲ್ಲಿ ನಿಮಗೆ ಇಟ್ಟಿದ್ದಾರೆ. ಹಾಗಾಗಿ ಸೊ ಈವನ್ ದೋ ಇಟ್ ಇಸ್ ಎ ವೆರಿ ಗುಡ್, ಬಟ್ ಅದು ಡ್ರಾಬ್ಯಾಕ್ ಏನು ಅಂದರೆ ನಾನ್ ಬಯೋಡಿಗ್ರೇಡಬಲ್ ಆಗಿರೋದಕ್ಕೋಸ್ಕರ. ಸೊ ಅದು ಸ್ವಲ್ಪ ಕ್ವಾಂಟಿಟಿನಲ್ಲಿ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಮ್ಯಾಕ್ಸಿಮಮ್ ಎಫರ್ಟ್ ಕೊಡುತ್ತೆ. ಹಾಗಾಗಿ ಇನ್ಸ್ಟೆಡ್ ಆಫ್ ಯೂಸಿಂಗ್ ಎ ಲಾರ್ಜ್ ಕ್ವಾಂಟಿಟಿ, ನೀವು ಸ್ವಲ್ಪ ಕ್ವಾಂಟಿಟಿ ಯೂಸ್ ಮಾಡಿದ್ರೂ ಅದು ಎಫೆಕ್ಟಿವ್ ಆಗಿ ಬರುತ್ತೆ. ಹಾಗಾಗಿ ಯೂಸ್ ಲಿಟಲ್ ಅಮೌಂಟ್ ಆಫ್ ದಿ ಡಿಟರ್ಜೆಂಟ್ ಇನ್ ಪ್ಲೇಸ್ ಆಫ್ ದಿ ಸೋಪ್. ಆವಾಗ ನಿಮಗೆ ಈ ಪೊಲ್ಯೂಷನ್ನ ನಾವೇನು ಮಾಡ್ಬೋದು, ಕಡಿಮೆ ಮಾಡ್ಬೋದು. ಹಾಗಾಗಿ ನೀವು ಯು ಶುಡ್ ನೋ ಸಮಥಿಂಗ್ ಅಬೌಟ್ ದ ಕೆಮಿಕಲ್ ದಟ್ ಯು ಆರ್ ಗೋಯಿಂಗ್ ಟು ಯೂಸ್ ಎವ್ರಿ ಡೇ. ಅದ್ರ ಬಗ್ಗೆ ನಿಮಗೆ ಗೊತ್ತಿರಲಿ ಅಂತ ಈ ಚಾಪ್ಟರ್ಲಿ ಇಟ್ಟಿದ್ದಾರೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.